ಚಿತ್ರಾನ್ನದ ಗೊಜ್ಜು ಮಾಡಿಟ್ಟಿದ್ದಾಳೆ ಪುಟ್ಟಿ, ಆಮೇಲೆ ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದಾಳೆ, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಚಂದ ಜೋಡಿಸಿಟ್ಟಿದ್ದಾಳೆ. ಹೊರಗಡೆ ಊಟ ಮಾಡಕ್ ಹೋಗ್ಬಿಡಿ, ಅನ್ನ ಮಾಡ್ಕೊಂಡು ಚಟ್ನಿ ಪುಡಿ ಹಾಕೊಂಡು ತುಪ್ಪದಲ್ಲಿ ತಿನ್ನಿ. ಆಮೇಲೆ ಅನ್ನ ಮಾಡ್ಕೊಂಡು ಚಿತ್ರಾನ್ನ ಕಲಸ್ಕೊಳ್ಳಿ, ಪುಳಿಯೋಗರೆ ಕಲಸ್ಕೊಳ್ಳಿ, ದೋಸೆ ಮಾಡ್ಕೊಂಡು ಒಂದು ಅಚ್ಚಕಟ್ಟಾಗಿ ಚಟ್ನಿ ಮಾಡ್ಕೊಂಡು ಮನೆಯಲ್ಲೇ ಊಟ ಮಾಡಿ ಆಯ್ತಾ. ಅದ್ಯಾವ್ಯಾವ ಆಂಟಿ ಹೋಟ್ಲು, ಅಜ್ಜಿ ಹೋಟ್ಲು ಅಂತೆಲ್ಲ ಹೋಗಿ ಹೊಟ್ಟೆ ಹಾಳು ಮಾಡ್ಕೋಬೇಡಿ, ಆರೋಗ್ಯದ ಕಡೆ ಗಮನ ಇರ್ಲಿ ಆಯ್ತಾ. ಅಲ್ಲ ಇವಾಗ ತಾನೇ ಮೊನ್ನೆ 2 ತಿಂಗಳು ಸಮ್ಮರ್ ಹಾಲಿಡೇನ ಊರಲ್ಲೇ ಇದ್ದು ಬಂದ್ಲು ಪುಟ್ಟಿ. ನಾನು ಅವಾಗ ಅಲ್ಲಿಗೆ ಬರ್ತಿದ್ದೆ. ಇವಾಗ ನೋಡಿದ್ರೆ ನೀವು ಮತ್ತೆ ಪುಟ್ಟಿನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಹೊರಟು ಬಿಟ್ರಲ್ಲ ಅತ್ತೆ. ಅಯ್ಯೋ ನಿಮಗಂತೂ ಕಾಲ್ ಒಂದ್ ಕಡೆ ನಿಲ್ಲಲ್ಲ ಬಿಡಿ. ಅಯ್ಯೋ ಅಳಿಮಯ್ಯ, ಮುಂಚೆ ಎಲ್ಲ ದುಡ್ಡು ಕೊಟ್ಟು ಬಸ್ಸಲ್ಲಿ ಓಡಾಡ್ಬೇಕಿತ್ತು, ಅವಾಗ್ಲೇ ನನ್ನ ಕಾಲು ಒಂದ್ ಕಡೆ ನಿಲ್ತಿರ್ಲಿಲ್ಲ. ಒಂದೊಂದೂರಿಂದ ಇನ್ನೊಂದೂರಿಗೆ, ಒಂದಿನ ಅಣ್ಣನ ಮನೆಗೆ, ತಮ್ಮನ ಮನೆಗೆ, ಮಗಳ ಮನೆಗೆ, ನನ್ನ ಮನೆಗೆ ಅಂತ ನಾಯಿ ತರ ಅಲಿತಿದ್ದೆ. ಅದೇ ಇವಾಗ ಸರ್ಕಾರ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿ ಅಂತ ಹೇಳದ್ಮೇಲೆ ಮನೇಲಿ ಕುತ್ಕೊಳಕ್ಕಾಗುತ್ತೆ? ಅಯ್ಯೋ ನಿಮ್ಮ ಹೆಂಗಸರು ಮಕ್ಕಳು ಓಡಾಡ್ಲಿ ಅಂತಾನೆ ಸರ್ಕಾರ ಫ್ರೀ ಬಸ್ ಮಾಡಿರೋದು. ನಾನಂತೂ ಇವಾಗ ಒಂದ್ ಕಡೆ ನಿಲ್ಲಲ್ಲಪ್ಪ, ಒಂದಿನ ಅಲ್ಲಿ ಒಂದಿನ ಇಲ್ಲಿ ಅಂತ ಊರೆಲ್ಲ ಸುತ್ಕೊಂಡು ಜಾಲಿಯಾಗಿ ಓಡಾಡ್ಕೊಂಡಿರೋಣ ಅಂತಿದೀನಿ. ಸರಿ, ಹಾಗಾದ್ರೆ ನೀವು ಹೋಗಿ ಬನ್ನಿ ಅತ್ತೆ. ಪುಟ್ಟಿ ಮತ್ತೆ ಚುಪ್ಪಿನೆಲ್ಲ ಯಾಕೆ ಕರ್ಕೊಂಡು ಹೊರಟ್ರಿ? ಚುಪ್ಪಿಗೆ ಸ್ಕೂಲ್ ಬೇರೆ ಇದೆ. ಅಯ್ಯೋ ಶಮಂತ್ ಅವ್ರೆ, ಸ್ಕೂಲಲ್ಲಿ 4 ದಿನ ರಜಾ ತಗೊಂಡಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಇವಾಗ ತಾನೇ ಸ್ಕೂಲ್ ಶುರುವಾಗಿರೋದಲ್ವಾ, ಯಾವ ಸಿಲೆಬಸ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಸುಮ್ಮನೆ ಸ್ಕೂಲಿಗೆ ಹೋಗೋದು, ಕ್ರಯಾನಲ್ಲಿ ಪೇಂಟಿಂಗ್ ಮಾಡೋದು, ಅದು ಇದು ಚಿತ್ರ ಬರ್ಕೊಂಡು ಮನೆಗೆ ಬರ್ತೀಯಾಳೆ. ಆ ಸಂಪತ್ತಿಗೆ ಯಾಕೆ ಸ್ಕೂಲಿಗೆ ಹೋಗ್ಬೇಕು? ಒಂದು 4 ದಿನ ಮನೇಲಿ ರಜಾ ತಗೊಂಡಿದ್ರು ಏನಾಗಲ್ಲ. ಅಮ್ಮ ಪಾಪ ಒಬ್ಳೆ ಧರ್ಮಸ್ಥಳಕ್ಕೆ ಹೊರಟಿದ್ದಾಳೆ, ನಾನು ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಆಯ್ತಾ. ₹1 ಖರ್ಚಿಲ್ಲ ಶಮಂತ್ ಅವರೇ, ಬಸ್ಸು ಕಂಪ್ಲೀಟ್ಲಿ ಫ್ರೀ, ಇಲ್ಲಿಂದ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಅದಕ್ಕೆ ನಾನು ಮತ್ತೆ ಅಮ್ಮ, ಚುಪ್ಪಿ, ಚೀಕು ಪಾಪು ಎಲ್ಲರೂ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಕಳಸ ಹೀಗೆ ಒಂದು 10-6 ದೇವ್ರ ಸ್ಥಳನ ಓಡಾಡ್ಕೊಂಡ್ ಬಂದ್ಬಿಡ್ತೀವಿ. ನೀವು ತಲೆ ಕೆಡಿಸ್ಕೊಂಬೇಡಿ, ನಿಮಗೆ ಎಲ್ಲಾ ತರದ ಊಟದ ವ್ಯವಸ್ಥೆ ಮಾಡಿದೀನಿ. ದೋಸೆ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು, ಚಿತ್ರಾನ್ನದ ಗೊಜ್ಜು, ಪುಳಿಯೋಗರೆ ಗೊಜ್ಜು ಎಲ್ಲ ರೆಡಿ ಮಾಡಿದೀನಿ. ನೀವು ಆರಾಮಾಗಿ ಮನೇಲಿ ಇದ್ಬಿಡಿ ಶಮಂತ್ ಅವರೇ, ತಲೆನೇ ಕೆಡಿಸ್ಕೋಬೇಡಿ. ಸರಿ, ಹಾಗಾದ್ರೆ ಇರು ಪುಟ್ಟಿ, ಇವಾಗಲೇ ಒಂಚೂರು ಕಂಪ್ನಿಗೆ ಫೋನ್ ಮಾಡಿ ನಾನೊಂದು 4-5 ದಿನ ರಜೆ ತಗೊಂಡ್ಬಿಡ್ತೀನಿ. ಹೇಗೂ ನೀವುಗಳು ಹೊರಟಿದ್ದೀರಲ್ಲ, ನಿಮ್ಮ ಜೊತೆನೆ ನಾನು ಬಂದ್ಬಿಡ್ತೀನಿ. ಹೇಗೂ ದೇವಸ್ಥಳ ಓಡಾಡಕ್ಕೆ ಹೊರಟಿರೋದ, ನಾನು ನಿಮ್ಮ ಜೊತೆನೆ ಬಂದು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಳಸ, ಹೊರನಾಡು ಎಲ್ಲ ಓಡಾಡಿ ದೇವ್ರ ದರ್ಶನ ಮಾಡ್ತೀನಿ. ಅಯ್ಯೋ ನಿಮ್ಮ ಶಮಂತ್ ಅವರೇ, ಆಫೀಸಿಗೆ ರಜಾ ಹಾಕೊಂಡ್ ಬರ್ತೀರಾ ಲಾಸ್ ಮಾಡ್ಕೊಳಕ್ಕೆ. ಅಷ್ಟು ಅಲ್ದಲೆ ನಮ್ಮೆಲ್ಲರಿಗೂ ಫ್ರೀ ಟಿಕೆಟ್, ನಿಮಗೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕು. ಸುಮ್ಮನಿರಿ, ನೀವೇನ್ ಬರಬೇಡಿ, ನಾವು ಹೆಂಗಸರು ಮಕ್ಕಳೆಲ್ಲ ಓಡಾಡ್ಕೊಂಡ್ ಬರ್ತೀವಿ ಆರಾಮಾಗಿ. ನೀವು ಸುಮ್ಮನೆ ಮನೇಲಿರಿ. ಶಮಂತ್ ಮಯ್ಯ, ನೀವು ಸುಮ್ಮನೆ ಕೆಲಸ ಕಾರ್ಯ ನೋಡ್ಕೊಳ್ಳಿ, ನಮಗೇನ್ ಮಾಡಕ್ಕೇನ್ ಕೆಲ್ಸವೇ ಕೇಮೇನೆ. ಫ್ರೀಯಾಗಿ ಮನೇಲೆ ಬಿದ್ದಿರ್ತೀವಪ್ಪ. ಸರ್ಕಾರ ಫ್ರೀಯಾಗಿ ಮನೇಲೆ ಬಿದ್ದಿರೋ ಹೆಂಗಸರುಗಳು ಆರಾಮಾಗಿ ಹಕ್ಕಿ ತರ ಹಾರಾಡ್ಕೊಳ್ಳಿ ಅಂತಾನೆ ಫ್ರೀ ಟಿಕೆಟ್ ಮಾಡಿರೋದು. ಅದೇ ಗಂಡಸರಿಗೆ ಯಾಕೆ ಫ್ರೀ ಟಿಕೆಟ್ ಇಲ್ಲ ಹೇಳಿ? ಕೆಲಸ ಕಾರ್ಯಕ್ಕೆ ಹೋಗ್ತಿರೋ ಗಂಡಸು ಟ್ರಿಪ್ ಹೊರಟ್ಬಿಟ್ರೆ ಕಷ್ಟ, ಸಂಸಾರ ನಡೆಯಲ್ಲ. ಅದಕ್ಕೇನೆ ಹೆಂಗಸರು ಮಕ್ಕಳಿಗೆ ಮಾತ್ರ ಫ್ರೀ ಟಿಕೆಟ್ ಮಾಡಿರೋದು. ನೀವು ಸುಮ್ಮನೆ ಮನೇಲಿರಿ. ಅಯ್ಯೋ ಅಳಿಯಂದ್ರೆ, ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಇವತ್ತಿನ ದಿನನೇ ಕಳೆದೋಗುತ್ತೆ. ಸರ್ಕಾರ ಯಾವಾಗ ಏನ್ ಮನ್ಸ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಇವಾಗ ಫ್ರೀ ಟಿಕೆಟ್ ಕೊಟ್ಟಿಯಾರ, ನಾಳೆ ದಿವಸ ಫ್ರೀ ಟಿಕೆಟ್ ಇಲ್ಲ, ಬಂದು ಹೆಂಗಸರ ಮಕ್ಕಳಿಗೆಲ್ಲ ಚಾರ್ಜು ಅಂತ ಹೇಳ್ಬಿಟ್ರೆ ಲಾಸ್ ಆಗ್ಬಿಡುತ್ತೆ. ಸುಮ್ಮನಿರಿ. ಯಾವಾಗ ಫ್ರೀ ಟಿಕೆಟ್ ಕೊಟ್ಟಿದಾರೋ ಅವಾಗಲೇ ನಾವು ಅಡ್ವಾಂಟೇಜ್ ತಗೋಬಿಡ್ಬೇಕು. ನಾವೆಲ್ಲ ಹೋಗಿ ಒಳ್ಳೆ ಟ್ರಿಪ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ತೀವಿ. ಒಂದು 4 ಕಾಸು ದುಡ್ಡು ಇಟ್ಕೊಂಡಿದೀವಿ ಊಟದ್ದು ಮತ್ತೆ ಹೋಟ್ಲು ವ್ಯವಸ್ಥೆ ಮಾಡ್ಕೊಳಕ್ಕೆ. ನಾವು ಹೋಗಿ ಬರ್ತೀವಿ, ಹುಷಾರು ಆಯ್ತಾ. ಅಯ್ಯೋ ದೇವ್ರೇ, ಈಗ ಬಂದಿದ್ದ ಸರ್ಕಾರ ಅದೇನ್ ಫ್ರೀ ಬಸ್ ಟಿಕೆಟ್ ಅಂತ ಮಾಡ್ಬಿಟ್ರೋ ಗೊತ್ತಿಲ್ಲ. ಫ್ರೀ ಅಂತ ಹೇಳಿದ ಕೂಡಲೇ ಮನೇಲಿ ಹೆಂಗಸರುಗಳು ನಿಲ್ತಾನೆ ಇಲ್ಲ, ಟ್ರಿಪ್ ಹೊರಟು ಬಿಟ್ಟಿದಾರಲ್ಲಪ್ಪೋ. ಏನ್ ಗ್ರಾಚಾರ ಈ ಗಂಡಸರುದು. ಅದೇ ದೋಸೆ ಇಡ್ಲಿ ಚಿತ್ರಾನ್ನ ಪುಳಿಯೋಗರೆ ತಿನ್ಕೊಂಡು ಮನೇಲೇ ಬಿದ್ದಿರ್ಬೇಕು. ಅಡುಗೆ ಮಾಡಕ್ಕೂ ಕೂಡ ಹೆಂಗಸರು ಮನೇಲಿ ನಿಲ್ತಿಲ್ಲ. ಟ್ರಿಪ್ಪು ಫ್ರೀ ಟಿಕೆಟ್ ಅಂತ ನಾಯಿಗಳ ತರ ಅಲಿಯಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಹೆಂಗಸರು. ಎಂತ ಮರ್ರೆ, ನಿಮ್ಮನೇಲಿ ಇದೇ ಕಥೆನಾ? ಹೆಂಗಸರು ಮಕ್ಕಳು ಮನೇಲೇ ನಿಲ್ತಿಲ್ವಾ? ಸರ್ಕಾರ ಫ್ರೀ ಟಿಕೆಟ್ ಅಂತ ಕೊಟ್ಟಿದ್ದು. ನಮ್ಮನೇಲಂತೂ ಹೆಂಗಸರು ಮಕ್ಕಳು ಮನೇಲೇ ನಿಲ್ತಿಲ್ಲ. ಊರಿಂದ ಊರಿಗೆ ಸುತ್ತೀವಿ, ದೇವಸ್ಥಾನ ಸುತ್ತೀವಿ, ಅಲ್ಲಿಂದ ಇಲ್ಲಿಗೆ ಸುತ್ತೀವಿ ಅಂತ ನಾಯಿಗಳ ತರ ಹೊರಟು ಬಿಟ್ಟಿದ್ದಾರೆ. ನಿಮ್ಮನೇಲಿ ಇದೇ ಕಥೆನ? ಎಂತ ಕತೆ? ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಹೆಂಗ್ ಹೊರಟಿದ್ದಾಳೆ ನಮ್ಮ ಪುಟ್ಟಿ, ನಮ್ಮ ಅತ್ತೆ, ನಮ್ಮ ಚುಪ್ಪಿ, ಆಮೇಲೆ ನಮ್ಮ ತಮ್ಮಣಿ ಮಗ ಚೀಕು. ಹೆಂಗೊಳೆ ನಾಯಿಗಳ ತರ ಒಂದೂರಿಂದ ಒಂದೂರಿಗೆ ಸುತ್ತೇ ಬಿಡ್ತೀವಿ, ಹೆಂಗು ಫ್ರೀ ಟಿಕೆಟ್ ಅಂತ ಹೊರಟು ಬಿಟ್ಟಿದ್ದಾರೆ. ಬರೋಷ್ಟೊಳಗಡೆ ಕರ್ನಾಟಕದ ಸಾರಿಗೆ ಇದೆಯಲ್ಲ, ಅದನ್ನ ಹಾಳು ಮಾಡೇ ಬರೋದು. ದಂಡ, ಸರ್ಕಾರಕ್ಕೆ ಭಾರಿ ದಂಡ ಮಾಡೇ ಬರೋದು ನೋಡ್ತೀರಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಒಂದ್ ಬಸ್ಸಿಂದ ಇನ್ನೊಂದು ಬಸ್ಸಿಗೆ ಕಪ್ಪಿಗಳ ತರ ನೆಗ್ದು ಬೇರೆ ಬೇರೆ ಬಸ್ ಚೇಂಜ್ ಮಾಡ್ಕೊಂಡು ಇಡೀ ಊರೆಲ್ಲ ಸುತ್ಕ ಬರ್ತಾರೆ. ಯಾರಪ್ಪನ ಮನೆ ಗಂಟು ಹೋಗ್ಬೇಕು? ನಾವು ಕಟ್ತಿರೋ ಟ್ಯಾಕ್ಸಿನ ದುಡ್ಡು ತಾನೇ, ಎಂಜಾಯ್ ಮಾಡ್ಲಿ ಬಿಡಿ. ಸರಿ, ಹಾಗಾದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ, ನಿಮ್ಮನೆ ಹೆಂಗಸರು ಮಕ್ಕಳ ಕತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ವಿಡಿಯೋನ ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.